ಪ್ರಿಯ ವೀಕ್ಷಕರೇ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಎಲ್ಲ ಚೆನ್ನಾಗಿದ್ದೀರಾ? ಎಲ್ಲರಿಗೂ ಒಳ್ಳೆಯದಾಗಲಿ. ವಿಚಾರ ಏನಪ್ಪ ಅಂದರೆ, ನಮ್ಮ ಕುಣಿಗಲ್ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ರಂಗನಾಥ್ ಅವರು ಭಾಳ ಅದ್ಭುತವಾಗಿ ಒಂದು ಟ್ಯಾಕ್ಸ್ ಬಗ್ಗೆ, ತೆರಿಗೆ ಬಗ್ಗೆ ಮಾತಾಡ್ತಾ ಇದ್ದಾರೆ. ವಿಧಾನಸೌಧ ಏನೋ ಇವತ್ತು ಅಸೆಂಬ್ಲಿ ನಡೀತಾ ಇದೆ, ಭಾಳ ಅದ್ಭುತವಾಗಿ ಮಾತಾಡಿದ್ದಾರೆ. GST ಬಗ್ಗೆ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ನಿಜವಾಗ್ಲೂ ಡಾಕ್ಟರ್ ರಂಗನಾಥ್ ಅವರು ಅದ್ಭುತವಾಗಿ ಮಾತಾಡಿದ್ದಾರೆ. ಒಂದು ನಿಮಿಷ ಐತೆ ಕೇಳಿ. ಅದಕ್ಕೆ ನಾನು ಅವರು ಮಾತಾಡಿದ್ದಕ್ಕೆ ತೆರಿಗೆ ಯಾವ ರೀತಿ ಹೋಗ್ತಾ ಇದೆ, ಯಾವ ರೀತಿ ಬರ್ತಾ ಇದೆ, ಯಾರಿಗೆ ಎಷ್ಟು ಹೋಗ್ತಾ ಇದೆ, ಅದು ತಿರುಗಿ ಹೆಂಗೆ ವಾಪಸ್ ಬರುತ್ತೆ, ಅವ್ರ ಮಾತು ಕೇಳಿ, ಆಮೇಲೆ ನಾನು ಮಾತಾಡ್ತೀನಿ. ಇವತ್ತಿನ ದಿನ GST ಅಂತ ತಂದಿದಾರಲ್ಲ, ಒಬ್ಬ ಮನುಷ್ಯನಿಗೆ ಹುಟ್ಟಿಂದ ಸಾವರೆಗೂ ಅವರ ರಕ್ಷಣೆ ಬರಬೇಕು. ಆದ್ರೆ ಒಂದು ಉದಾಹರಣೆಗಳನ್ನು ಹೇಳ್ತೇನೆ ಮಾನ್ಯ ಸಭಾಧ್ಯಕ್ಷರೇ. ಇವತ್ತು ಹುಟ್ಟಿದ ತಕ್ಷಣ ವ್ಯಾಕ್ಸಿನ್ ಕೊಡೋದಕ್ಕೆ 5% GST. ಇವತ್ತು ಹುಟ್ಟಿದ ತಕ್ಷಣ ಅವ್ನು ಸೀರಿಯಲ್ ಫುಡ್ ಕೊಡೋದಕ್ಕೆ 8% GST. ಅವ್ನು ಹುಟ್ಟಿರೋನಿಗೆ ಮಗುಗೆ ಡಯಾಪರ್ ಹಾಕಿದ್ರೆ 12% GST. ಅವ್ನು ಹುಟ್ಟಿರೋನು ಇವತ್ತು ಓದ್ಲಿಕ್ಕೆ ಹೋದ್ರೆ ಸ್ಕೂಲ್ ಯೂನಿಫಾರ್ಮ್ಗೆ 5% GST. ಅವ್ನಿಗೆ ಶೂ ಹಾಕಿದ್ರೆ 7% GST. ಅವ್ನಿಗೆ ಏನಾದ್ರು ಓದ್ಲಿಕ್ಕೆ ಆನ್ಲೈನ್ ಅಲ್ಲಿ ಸ್ಮಾರ್ಟ್ ಫೋನ್ ಕೊಟ್ಟಿದ್ರೆ 10% GST. ಇವತ್ತು ರೀಚಾರ್ಜ್ ಮಾಡ್ಲಿಕ್ಕೂ ಒಂದು 8% GST. ಬ್ರಾಡ್ ಬ್ಯಾಂಡ್ ಆನ್ಲೈನ್ ಅಲ್ಲಿ ನಾವು ಕ್ಲಾಸ್ ಹೇಳಲಿಕ್ಕೆ ಹೊರಟಿದ್ದ ಸಂದರ್ಭದಲ್ಲಿ 12% GST. ಇವತ್ತು ಅವರು ಏನಾರು ಹೋಗಿ ಹಾಸ್ಟೆಲ್ ಹೋಗಿ ಸೇರ್ಕೊಂಡ್ರೆ PG ಹಾಸ್ಟೆಲ್ ಅವ್ನು ಕಟ್ಟೋಂತ ದುಡ್ಡು ಅದು ಸಾಲದ ಹೊರೆಯಲ್ಲಿ ಕಟ್ತಾ ಇರ್ತಾನೆ. ಅದರಲ್ಲಿ GST ತೆಗೆದುಕೊಂಡು ಬಿಜೆಪಿ ಸರ್ಕಾರ ನಡೆಸ್ತಾ ಇರೋಂಥದ್ದು. ಇವತ್ತು ಅವನು ಹೋಗಿ ಏನಾದ್ರು ವಿದ್ಯಾಭ್ಯಾಸಕ್ಕೋಸ್ಕರ ಲೋನ್ ತೆಗೆದುಕೊಂಡ್ರೆ ಸ್ಟೂಡೆಂಟ್ ಲೋನ್ ಮೇಲೂ GST ಇರೋಂಥ ವಿಚಾರ ಅವ್ರಿಗೆ ಗೊತ್ತಿಲ್ಲ ಮಾನ್ಯ ಸಭಾಧ್ಯಕ್ಷರೇ. ಅವನೇನಾದ್ರು ತನ್ನ ಉನ್ನತ ಸ್ಥಾನಕ್ಕೆ ಹೋಗೋಂಥ ಸಂದರ್ಭದಲ್ಲಿ ಲ್ಯಾಪ್ಟಾಪ್ ತೆಗೆದುಕೊಂಡ್ರು ಅದಕ್ಕೂ GST. ಹಾಗೇನೆ ಅವನೇನಾದ್ರು ಪ್ರಮೋಷನ್ ತಗೊಂಡ್ಕೊಂಡು ಸಂಬಳ ಜಾಸ್ತಿ ಆದ ಅದಕ್ಕೂ GST. ವರ್ಕ್ ಫ್ರಮ್ ಹೋಮ್ ಅಂತ ಇಂಟರ್ನೆಟ್ ತೆಗೆದುಕೊಂಡ್ರು GST ಮಾನ್ಯ ಸಭಾಧ್ಯಕ್ಷರೇ. ಇವತ್ತು ಪ್ರತಿಯೊಂದು ಅವನು ಮದುವೆ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಅವನೋಗಿ ಒಡವೆಯನ್ನು ತೆಗೆದುಕೊಂಡ್ರು ಅದ್ರ ಮೇಲೆ GST. ಅವನೇನಾದ್ರು ಹನಿಮೂನ್ ಹೋಗಿ ರೆಸಾರ್ಟ್ಗೆ ಹೋದ್ರು ಅದಕ್ಕೂ GST ಹಾಕಂತ ಒಂದು ಪಾಪದ ಕೆಲಸವನ್ನ ಇವತ್ತು ಬಿಜೆಪಿ ಅವ್ರು ಮಾಡ್ತಾ ಇದ್ದಾರೆ. ಅವನು ರಿಟೈರ್ಮೆಂಟ್ ಆಗಿ ಪೆನ್ಷನ್ ತೆಗೆದುಕೊಂಡ್ರು ಅದ್ರ ಮೇಲೂ GST ಇದೆ ಮಾನ್ಯ ಸಭಾಧ್ಯಕ್ಷರೇ. ಇವತ್ತು ಅವರು ತಂದೆ ತಾಯಿಗಳು ಬಹಳಷ್ಟು ವಯಸ್ಸಾದಂತ ಸಂದರ್ಭದಲ್ಲಿ ಮೆಡಿಸಿನ್ ತೆಗೆದುಕೊಂಡು ಹೋಗೋದ ಸಂದರ್ಭದಲ್ಲೂ ಅದ್ರ ಮೇಲೆ GST ಇರೋಂತ ವಿಚಾರನ ನಿಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅವನೇನಾದ್ರೂ ಕೊನೆಗೆ ಸತ್ತು ಅವರ ಮಕ್ಕಳುಗಳು ಆಬಿಚೇರಿಯಲ್ಲಿ ಪೇಪರ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ರೆ ಅದಕ್ಕೂ GST ಇದೆ ಮಾನ್ಯ ಸಭಾಧ್ಯಕ್ಷರೇ. ಯಾವ ರೀತಿ ಇವರು ಟ್ಯಾಕ್ಸ್ ನ ಹೊರೆ ಹಾಕೊಂಡು ಟ್ಯಾಕ್ಸ್ ಟೆರರಿಸಂ ಮಾಡ್ತಿರಂತ ಬಿಜೆಪಿ ಸರ್ಕಾರಕ್ಕೆ ಯಾವ ರೀತಿ ನಾವು ಕೇಳಿದ್ರಲ್ಲ ಸ್ನೇಹಿತರೆ, ಪ್ರಿಯ ವೀಕ್ಷಕರೇ, ಎಷ್ಟು ಚೆನ್ನಾಗಿ ಮಾತಾಡಿದ್ರಲ್ವಾ, ಎಷ್ಟು ತುಂಬ ಅದ್ಭುತವಾಗಿ ಮಾತಾಡಿದ್ದಾರೆ. ನಿಜವಾಗ್ಲೂ GST ಅಂದರೆ ಇಷ್ಟು ವರ್ಷ GST ಇರಲಿಲ್ಲ, ಹಂಗೆ ನಾವು ಬದುಕ್ಬಿಟ್ಟಿದ್ದೀವಿ, ಹಂಗೆ ಸರ್ಕಾರಗಳು ನಡೆಸಿಬಿಟ್ಟವ್ರೆ, ತೆರಿಗೆ ಕಡ್ದಂಗೆನೆ ಅಣ್ಣ. ಆವಾಗ ಟ್ಯಾಕ್ಸು ತೆರಿಗೆ ಅಂತಿದ್ರಣ್ಣ, ಇಂಗ್ಲೀಷಲ್ಲಿ ಟ್ಯಾಕ್ಸ್ ಅಂತಿದ್ರು, ತೆರಿಗೆ ಅಂತಿದ್ರಣ್ಣ. ಈಗ ಅದನ್ನು ಟ್ಯಾಕ್ಸು ತೆರಿಗೆ ಎಲ್ಲ ಹೋಗ್ಬಿಟ್ಟು GST ಆಗ್ಬಿಟ್ಟತ್ತಣ್ಣ. GST ಅಂತ ಮಾಡಿದಾರಣ್ಣ. GST ಕಟ್ಟಲಿಲ್ಲ ಅಂದರೆ, GST ಇದು ಮಾಡಲಿಲ್ಲ ಅಂದರೆ ಯಾವುದೇ ನಿಮ್ಮ ಸರ್ಕಾರವೂ ನಡೆಯಲ್ಲ, ಆ ಸರ್ಕಾರವೂ ನಡೆಯಲ್ಲಣ್ಣ. ಎಲ್ಲರೂ ಕಟ್ಟಲೇಬೇಕಣ್ಣ. ಮನೆ ತೆರಿಗೆ ಕಟ್ಟಬೇಕು, ಹೊಲ ತೆರಿಗೆ ಕಟ್ಟಬೇಕು, ಎಲ್ಲ ತೆರಿಗೆ ಕಟ್ಟಬೇಕಣ್ಣ. ಎಲ್ಲದಕ್ಕೂ ಟ್ಯಾಕ್ಸ್ ಮಾಡಿದಾರಣ್ಣ. ಈ ಟ್ಯಾಕ್ಸ್ ಇದ್ರೇ ಸರ್ಕಾರ ನಡೆಯೋದಣ್ಣ. ಇವತ್ತು ನೀವು ಅವ್ರು ಅಷ್ಟು ಟ್ಯಾಕ್ಸ್ ಮಾಡಿದ್ದಾರೆ, ಇವ್ರು ಇಷ್ಟು ಟ್ಯಾಕ್ಸ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರಲ್ಲಣ್ಣ ನೀವು. ಈ ಸರ್ಕಾರ, ನಮ್ಮ ಕರ್ನಾಟಕ ಸರ್ಕಾರ, ನೀವೇನಣ್ಣ ಕಡಿಮೆ ಕೊಡ್ತಾ ಇದ್ದೀರಿ? ನೀವು ಯಾವ್ದು ಕಡಿಮೆ ಮಾಡಿದ್ರಣ್ಣ? ಬಸ್ ಚಾರ್ಜ್ ಜಾಸ್ತಿ ಮಾಡಿದ್ದು ಕೇಂದ್ರ ಸರ್ಕಾರದವ್ರ? ಮೆಟ್ರೋ ಟ್ರೈನ್ ಜಾಸ್ತಿ ಮಾಡಿದ್ದು ಕೇಂದ್ರ ಸರ್ಕಾರದವ್ರಣ್ಣ. ಆಮೇಲೆ ಹೊಲ ರಿಜಿಸ್ಟ್ರೇಷನ್ನು, ಮನೆ ರಿಜಿಸ್ಟ್ರೇಷನ್ ಪೇಪರು ಜಾಸ್ತಿ ಮಾಡಿದಾರಲ್ಲಣ್ಣ, ಅವರ ನರೇಂದ್ರ ಮೋದಿ ಸರ್ಕಾರ ಅಣ್ಣ. ಅಲ್ವಲ್ಲಣ್ಣ, ನಿಮ್ದಲ್ವಣ್ಣ. ಆಮೇಲೆ ನಮ್ಮ ಕರ್ನಾಟಕದಲ್ಲಿ ಸಿಕ್ಕಾಬಟ್ಟೆ ಶಾಲೆಗಳು, ಕಾಲೇಜುಗಳು ಮತ್ತು ಹಾಸ್ಪಿಟ್ಲ್ಗಳಿದಾವಣ್ಣ. ಅವೆಲ್ಲ ರಾಜಕೀಯ ನಾಯಕರು ಅಣ್ಣ. ಅವೆಲ್ಲ ದುಡ್ಡು ಕಡಿಮೆ ತಗೊಳ್ಳೋಕೆ ಕೇಳಿ ನೋಡೋಣ. ಇವತ್ತು ಇಂಜಿನಿಯರಿಂಗ್ ಕಾಲೇಜು ನಿಮ್ಮಗಳಿವೆ, ಎಷ್ಟೊಂದು ಶಾಸಕರುಗಳು ಮಂತ್ರಿಗಳು ಇದ್ದಾವೆ. ಇಂಜಿನಿಯರ್ ಕಾಲೇಜುಗಳು, ನರ್ಸಿಂಗ್ ಕಾಲೇಜುಗಳು ಶಾಸಕರು ಮಂತ್ರಿಗಳು ಇದ್ದಾವೆ. ಎಷ್ಟೊಂದು ಶಾಲೆಗಳು ಕೂಡ ಶಾಸಕರುಗಳು ಮಂತ್ರಿಗಳು ಇದ್ದಾವೆ. ಈ ಫೀಸ್ ಏನಾರ ಕಮ್ಮಿ ತಗೊಂತೀರಾ? ಇಲ್ವಲ್ಲಣ್ಣ. ಎಲ್ಲಿ ಕಮ್ಮಿ ತಗೊಂತೀರಣ್ಣ? ಇಲ್ಲಿ ಬ್ಲ್ಯಾಕ್ ಮಣಿನ ಅಲ್ಲಿ ಹೋಗಿ ವೈಟ್ ಮಾಡ್ಕೊಂತೀರಣ್ಣ. ಇಷ್ಟೇ ಅಣ್ಣ. ನೀವು ಅವ್ರ ಮೇಲೆ ಹೇಳೋದು, ಅವ್ರು ನಿಮ್ಮ ಮೇಲೆ ಹೇಳೋದು, ಮಧ್ಯದಲ್ಲಿ ನಾವು ಬಕ್ರಾಗದಣ್ಣ. ಇಷ್ಟೇ ಅಣ್ಣ ನಮ್ಮ ಜನಗಳು ಪರಿಸ್ಥಿತಿ. ನಮ್ಮ ಜನ ಬದಲಾವಣೆಗಳಣ್ಣ. ಒಟ್ಟು ಒಂದು ಅವಕಾಶ ಕೊಟ್ಟಿದ್ರಣ್ಣ ನಿಮಗೆ ಮಾತಾಡೋದನ್ನ. ಬೇರೆ ನಮ್ಮ ಕರ್ನಾಟಕದ ಬಗ್ಗೆ, ಸಮಸ್ಯೆಗಳ ಬಗ್ಗೆ ಮಾತಾಡಬೋದಿತ್ತಣ್ಣ. ಇವತ್ತು ನಿಮ್ಮ ಊರಿನ ಆಸ್ಪತ್ರೆ, ನಾನು ಒಂದು 15 ದಿನ ಇದ್ದಣ್ಣ. ಭಾಳ ಅದ್ಭುತವಾದ ಆಸ್ಪತ್ರೆ ಅಣ್ಣ. ಅಲ್ಲಿ ಆಸ್ಪತ್ರೆಯ ಸ್ವಚ್ಛತೆ ಬಗ್ಗೆ ಮಾತಾಡ್ಬೋದಿತ್ತಣ್ಣ. ನೀವು ಹೋಗಿ ಆ GST ಬಗ್ಗೆ ಮಾತಾಡಿದ್ರಲ್ಲಣ್ಣ. ಏನು ಟ್ಯಾಕ್ಸ್ ಕಟ್ಟಲಿಲ್ಲ ಅಂದರೆ ಸರ್ಕಾರ ನಡ್ಸೋಕ್ಕಾಗುತ್ತಣ್ಣ? ಮತ್ತು ನೀವು ಕೇಳಿದಷ್ಟು ಹಣ ಕೊಡೋಕ್ಕಾಗುತ್ತಣ್ಣ? ಮತ್ತು 28 ಜನ ಸಂಸದಿರೋಣ ಹೋಗಿ ಏನೋ ತಗೊಂಬಂದಾರೆ ಅದನ್ನು ಕೇಳಬೇಕಣ್ಣ ನೀವು. ಅವ್ರು ಅದಕ್ಕೂ GST ಮಾಡ್ಯಾರೆ, ಇದಕ್ಕೂ GST ಮಾಡ್ಯಾರ ಅಣ್ಣ. ನಿಮ್ಮ ಸರ್ಕಾರದವ್ರು ನೀವು ಹಾಲು ರೇಟು ಜಾಸ್ತಿ ಮಾಡಿದ್ದೀರಣ್ಣ, ಮೊಸರು ರೇಟು ಜಾಸ್ತಿ ಮಾಡಿದ್ದೀರಣ್ಣ, ಆಮೇಲೆ ತುಪ್ಪದ ರೇಟು ಜಾಸ್ತಿ ಮಾಡಿದ್ದೀರಣ್ಣ. ಏನು ಅವ್ರು ಮಾಡಿದ್ರಾ? ಕೇಂದ್ರ ಸರ್ಕಾರದವ್ರು ಮಾಡ್ಯಾರಣ್ಣ ಇದನ್ನ? ಇಲ್ಲಿರೋ ರೇಟೆಲ್ಲ ಜಾಸ್ತಿ ಮಾಡಿದ್ರಲ್ಲ ಅಣ್ಣ.
ಓ ಅವ್ರು ಮಾಡ್ಯಾರಂತ ನೀವು ಮಾಡೋದು, ಅವ್ರು ಏನೇ ಮಾಡಿದ್ರು ನೀವು ಮಾಡೋದಿಲ್ಲಿ. ಅಣ್ಣ ಏನಣ್ಣ ಶಾಸಕರಾಗಿ ಡಾಕ್ಟರ್ ರಂಗನಾಥ್ ಅವರಾಗಿ ಈ ರೀತಿ ಜನಗಳಿಗೆ ಒಂದು ತಪ್ಪು ಸಂದೇಶ ಕೊಡಬೇಡ್ರಣ್ಣ. GST ಕಟ್ಟಿದ್ರೇ ಸರ್ಕಾರ ನಡೆಸಬೇಕಾಗಿರೋದು. GST ಕಟ್ಟಲೇಬೇಕಣ್ಣ, ಎಲ್ಲರನ್ನು ಕಂಪಲ್ಸರಿ ಎಲ್ಲರೂ GST ಕಟ್ಟಲೇಬೇಕಣ್ಣ. ಆಮೇಲೆ GSTಲಿ ತುಂಬ ಮೋಸ ನಡೀತಾ ಇದೆ ಅಣ್ಣ. ಮತ್ತು GST ವಾಪಸ್ ಬರುತ್ತಣ್ಣ, ದುಡ್ಡು ವಾಪಸ್ ಬರುತ್ತೆ GSTದು. ನಾನೇ ಕಣ್ಣಾರೆ ನೋಡಿದ್ದೀನಣ್ಣ. ಇಲ್ಲಿ ಬಿಲ್ಗಳು ಬಟ್ಟೆ ಅಂಗಡಿಯವರು ಕೆಲವು ನಾನು ನೋಡಿರೋದು ಕೆಲವು ಬಟ್ಟೆ ಅಂಗಡಿಯವರು ಡಬಲ್ ಬಿಲ್ ಹಾಕ್ತಾರಣ್ಣ. ಡಬಲ್ ಬಿಲ್ ಹಾಕಿ ಮತ್ತು ಆಡಿಟ್ರಿಗೆ ಸ್ವಲ್ಪ ದುಡ್ಡು ಕೊಟ್ಟು ಇಲ್ಲಿ 100 ರೂಪಾಯಿ ಹೋದ್ರೆ 200 ರೂಪಾಯಿ ತಗೊಂತಾರಣ್ಣ GSTನ. ಯಾರಿಗೂ ಮೋಸ ಆಗಲ್ಲಣ್ಣ. GST ಯಾರಿಗೂ ಮೋಸ ಆಗಲ್ಲ. ಮೋಸ ಆಗೋದು ಯಾರಿಗಪ್ಪ ಅಂದರೆ ಲಾಸು ನಮಗೆ ಸಾಮಾನ್ಯ ನಾಗರಿಕರಿಗಣ, ಕೂಲಿ ಕಾರ್ಮಿಕರಿಗೆ, ಬಡವರಿಗೆ, ಡ್ರೈವರ್ಗಳಿಗೆ ನಮಗೆ GST ಲಾಸ್ ಆಗುತ್ತಣ್ಣ. ಯಾಕಂದ್ರೆ ನಮಗೆ ವಾಪಸ್ ಬರಲ್ಲಣ್ಣ. ಎಲ್ಲ ದೊಡ್ಡ ಬಿಲ್ ಹಾಕಿ ಕೊಡ್ತಾರಲ್ಲಣ್ಣ, ಅವ್ರಿಗೆಲ್ಲ ದುಡ್ಡು ವಾಪಸ್ ಬರುತ್ತಣ್ಣ. ಅಷ್ಟೇ ಅಣ್ಣ, ಇಷ್ಟೇ ಹೇಳ್ಬೇಕು ಅನ್ನಿಸ್ತಣ್ಣ, ಹೇಳ್ದಣ್ಣ. ಆದರೆ ಬೇಕಾದಷ್ಟು ನಮ್ಮ ಕರ್ನಾಟಕದಲ್ಲಿ ವಿಚಾರ ಇದ್ದವಣ್ಣ, ನಿಮ್ಮ ಕ್ಷೇತ್ರದಲ್ಲಿ ತುಂಬ ವಿಚಾರ ಇದ್ದಾವಣ್ಣ. ಅದ್ರ ಬಗ್ಗೆ ಮಾತಾಡಿ ಕೆಲಸಗಳು ಮಾಡಿಸಿದ್ರೆ ಆಗಿರೋದು. ಆ GST ಎಲ್ಲರಿಗೂ ಗೊತ್ತಿರೋದೇ ಹೇಳ್ಬಿಟ್ಟಿದ್ದೀರಣ್ಣ. ನಿಮ್ಮ ಪಕ್ಷದ ಶಾಸಕರುಗಳು ಎಷ್ಟೋ ಕಾಲೇಜುಗಳು ಇದ್ದಾವೆ, ನರ್ಸಿಂಗ್ ಕಾಲೇಜುಗಳು ಇದ್ದಾವೆ, ಶಾಲೆಗಳು ಇದ್ದಾವೆ, ಹಾಸ್ಟ್ಲುಗಳು ಇದ್ದಾವೆ. ಮತ್ತು ಅಲ್ಲಿ ಫೀಸ್ ಕಟ್ಸ್ಕೊಳ್ಳೋಕೆ ಕಮ್ಮಿ ಮಾಡೋಕ್ಕೆ ಹೇಳೋಣ ನೋಡೋಣ. GST ಕಮ್ಮಿ ಮಾಡಿಬಿಟ್ಟು ಇಲ್ಲಿ ಈ ಬಿಲ್ಲು ಜಾಸ್ತಿ ಮಾಡಿಬಿಡೋದು. ಏನಣ್ಣ ಹಿಂಗೆ ಹೇಳ್ಬಿಟ್ರೆ ಜನಗಳಿಗೆ? ಅಣ್ಣ ನಮಸ್ಕಾರ ಅಣ್ಣ, ಸೂಪರಾಗಿ ಮಾತಾಡಿದ್ರಿ, ತುಂಬ ಚೆನ್ನಾಗಿ ಮಾತಾಡಿದ್ರಣ್ಣ. ಹಿಂಗೆ ಮಾತಾಡ್ಕೊಂತ ಹೋಗ್ರಣ್ಣ.